ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ 81 ಮತ್ತು 82ನೇ ದಿವಸದ ಇದು ಡಯಟ್. ಇವತ್ತು 81ನೇ ದಿವಸ ಮಾರ್ನಿಂಗ್ 2 ಗ್ಲಾಸ್ ನೀರು ಕುಡ್ದಾದ ನಂತರ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ರಾಗಿ ರೊಟ್ಟಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ರಾಗಿ ರೊಟ್ಟಿ ಮಾಡ್ಲಿಕ್ಕೆ ಇಲ್ಲಿ ಬೇಕಾದಷ್ಟು ನಿಮ್ಗೆ ಇಷ್ಟವಾದ ತರಕಾರಿಗಳನ್ನು ತಗೊಳ್ಳಿ. ಕ್ಯಾಬೇಜ್ ಎಲ್ಲ ಇದ್ರೆ ಕ್ಯಾಬೇಜ್ ಬೇಕಾದ್ರೂ ಹಾಕೊಳ್ಬಹುದು. ನಾನಿಲ್ಲಿ ಈರುಳ್ಳಿ, 1 ಟೊಮೆಟೊ ಹಾಕೊಂಡಿದ್ದೇನೆ, ಹಾಗೆ ಕ್ಯಾಪ್ಸಿಕಮ್, ಸ್ವಲ್ಪ ಕಾಯಿ ತುರಿ, ಆಮೇಲೆ ನಿಮಗೆ ಬೇಕಾದಂತ ಸ್ಪೈಸಸ್ ಎಲ್ಲ ಹಾಕೊಳ್ಬಹುದು. ಧನಿಯಾ ಪುಡಿ, ಜೀರಾ ಪುಡಿ, ಆಮೇಲೆ ಮೆಣಸಿನ ಪುಡಿ, ಹಳದಿ ಪುಡಿ, ಈ ತರ ಎಲ್ಲ ಹಾಕೊಳ್ಬಹುದು. ಸ್ವಲ್ಪ ಎಳ್ಳು ಕೂಡ ಹಾಕೊಂಡಿದ್ದೇನೆ ನಾನು. ಅದೆಲ್ಲ ಹಾಕಿ ಮತ್ತೆ ಸೊಪ್ಪು, ಸಬ್ಸಿಗೆ ಸೊಪ್ಪಿತ್ತು, ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ಸಬ್ಸಿಗೆ ಸೊಪ್ಪು ಹಾಕಿ ರಾಗಿ ರೊಟ್ಟಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿ ಆಗಿರ್ತದೆ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. 2 ರೊಟ್ಟಿ ಮಾಡ್ಕೊಂಡು ತಿಂತಿದ್ದೇನೆ. ಹಾಗೆ ನೈಟ್ ಕೂಡ ಇದೇ ರೊಟ್ಟಿಯನ್ನ, ಹಿಟ್ಟು ಉಳಿದಿತ್ತು, ಇದೇ ರೊಟ್ಟಿಯನ್ನ ಮಾಡ್ಕೊಂಡು ತಿಂದಿದ್ದೇನೆ. ನೈಟ್ ಡಿನ್ನರ್ ಕೂಡ ಇದೇ ರೆಸಿಪಿ. ಒಂದ್ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡಿದ್ದೇನೆ. ಮಧ್ಯಾಹ್ನ ಲಂಚಿಗೆ ನಾನು ಅದೇ ಜೀಗುಜ್ಜೆ ಸಾಂಬಾರ್ ಇತ್ತಲ್ವಾ, ಹಾಗಾಗಿ ಅದನ್ನೇ ತಗೊಂಡೆ. ನನ್ಗೆ ರೈಸ್ ಯಾಕೋ ತಿನ್ನೋದು ಬೇಡ ಅಂತ ಅನ್ನಿಸ್ತು ಒಂದೊಂದ್ ದಿವಸ. ಆಗ ನಾನು ಓವರ್ ನೈಟ್ ಓಟ್ಸ್, ಮ್ಯಾಂಗೋ ಹಾಕೊಂಡು ಮಾಡ್ಕೊಂಡು ತಿಂತೇನೆ. ಯಾಕಂದ್ರೆ ಅದ್ ನಂಗೆ ತುಂಬಾ ಇಷ್ಟ ಆಗುತ್ತೆ ತಿನ್ಲಿಕ್ಕೆ. ಈ ಸೆಕೆಗೆ ಊಟ ಮಾಡೋದೇ ಬೇಡ ಅಂತ ಹೇಳಿ ಅನಿಸ್ತದೆ. ನಿಮ್ಗೆ ಕೂಡ ಹಾಗೆ ಅನಿಸ್ಬೋದು. ಅಂದ್ರೆ ಅಷ್ಟು ಬಿಸಿಲಿದೆ ಅಲ್ವಾ. ಮಜ್ಜಿಗೆ ನೀರು ಕುಡಿಯುವ, ಎಳ್ನೀರ್ ಕುಡಿಯುವ, ಮತ್ತೆ ಏನು ಊಟ ಮಾಡೋದೇ ಬೇಡ ಅಂತ ಹೇಳಿ ಅನಿಸ್ತದೆ. ಮಸಾಲೆ ಐಟಮ್ಸ್ ಎಲ್ಲ ಯಾವುದು ಬೇಡ ಅಂತ ಹೇಳಿ, ಹಾಗಂತ ಹೇಳಿ ತಿನ್ನದೇ ಇರ್ಲಿಕ್ಕೆ ಆಗೋದಿಲ್ಲ, ಬರೀ ಜ್ಯೂಸ್ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇಲ್ಲಿ ನಾನು ಲಾಂಗ್ ಆಗಿ ನಿಮ್ಗೆ ರೊಟ್ಟಿ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ನೋಡ್ಕೊಳ್ಳಿ ನೀವು ಬೇಕು ಅಂತಿದ್ರೆ. ಎಂತೆಲ್ಲ ಮಸಾಲೆ ಹಾಕಿದ್ದೇನೆ ಎಲ್ಲವೂ ಕೂಡ ಇದೆ. ಫ್ರೆಂಡ್ಸ್, 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು 1 ವೀಕ್ ಅಷ್ಟೇ ಇರೋದು. ಆಮೇಲೆ ಏನ್ ಮಾಡ್ತೇನೆ ಅನ್ನೋದನ್ನ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತೇನೆ. ಅದಲ್ಲದೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ. ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡಿದ್ದೇನೆ, ಸೇಲ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಈ ರಾಗಿ ರೊಟ್ಟಿ ನಾನು ಮಾಡ್ಬೇಕಾದ್ರೆ ಜೊತೆಗೆ 2 ಚಮಚದಷ್ಟು ಕಡಲೆ ಹುಡಿ ಕೂಡ ಹಾಕೊಂಡಿದ್ದೇನೆ. ಯಾಕಂದ್ರೆ ಪ್ರೋಟೀನ್ ರಿಚ್ ಆಗಿರ್ಲಿ. ಕಡಲೆ ಹುಡಿಯಲ್ಲಿ ತುಂಬಾ ಸಾಕಷ್ಟು ಪ್ರೋಟೀನ್ ಸಿಗ್ತದೆ ನಮಗೆ. ಕಡಲೆ ಹುಡಿಯನ್ನ ಆದಷ್ಟು ನಿಮ್ಮ ಡಯಟ್ ಅಲ್ಲಿ ಬಳಸ್ಕೊಳ್ಳಿ. ಏನಾದ್ರೂ ಕಟ್ಲೆಟ್ ಆ ತರ ಎಲ್ಲ ಮಾಡ್ಕೊಳ್ಳುವಾಗ, ಮತ್ತೆ ಅದ್ರದ್ದು ದೋಸೆ, ಬೇಸನ್ ಚೀಲ ಆ ತರ ಎಲ್ಲ ಜಾಸ್ತಿ ಉಪಯೋಗಿಸಿದ್ರೆ ನಿಮ್ಗೆ ಪ್ರೋಟೀನ್ ಸಿಗ್ತದೆ. ನಮ್ಮ ಶರೀರಕ್ಕೆ ಎಷ್ಟು ಪ್ರೋಟೀನ್ ಸಿಕ್ಕಿತೋ ಅಷ್ಟು ಒಳ್ಳೇದು. ಯಾಕಂದ್ರೆ ವೆಜಿಟೇರಿಯನ್ ಗಳಿಗೆ ನಮಗೆ ಪ್ರೋಟೀನ್ ಸಿಗೋದೇ ಇಲ್ಲ. ನಾವು ಮಾಮೂಲಿ ಮಾಡುವ ತಿಂಡಿಗಳೆಲ್ಲ ನಮ್ಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗ್ತದೆ. ಹಾಗಾಗಿ ಅದಕ್ಕೋಸ್ಕರ ನಾವು ಪ್ರೋಟೀನ್ಗೆ ಸ್ವಲ್ಪ ಎಲ್ಲಿ ಇದೆ, ಎಷ್ಟಿದೆ ಅನ್ನೋದನ್ನ ನಾವು ಹುಡುಕ್ಬೇಕಾಗ್ತದೆ, ಗಮನ ಕೊಡ್ಬೇಕಾಗುತ್ತೆ. 90 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಯ್ತು. ನಂದೆಷ್ಟು ತೂಕ ಕಡಿಮೆ ಆಗಿದೆ ಅಂತ ನೀವೆಲ್ಲರೂ ಕೇಳ್ತಾ ಇದ್ದೀರಾ. ನಂದು ವೆಯ್ಟ್ ಬಂದು 75 kg ಇದ್ದೇನೆ ನಾನು ಈಗ ಕೂಡ, ಅಷ್ಟೇ ಇದ್ದೇನೆ. ಆದ್ರೆ ನನ್ನ ಬ್ಲೌಸ್, ಸ್ಯಾರಿ ಬ್ಲೌಸ್ ಎಲ್ಲ ಚೆಕ್ ಮಾಡಿದ್ರೆ ತುಂಬಾನೇ ಲೂಸ್ ಆಗ್ತಿದೆ ಹಾಕ್ಲಿಕ್ಕೆ. ಆಮೇಲೆ ಡ್ರೆಸ್ ಕೂಡ ಹಾಗೆ, ನೋಡ್ಲಿಕ್ಕೆ ಕೂಡ ಎಲ್ಲರೂ ಹೇಳ್ತಾರೆ ತುಂಬಾ ಸಪುರ ಆಗಿದೆಯಾ, ಸ್ಲಿಮ್ ಆಗಿದೆಯಾ ಅಂತ ಹೇಳಿ. ಹಾಗಾಗಿ ಫ್ಯಾಟ್ ಲಾಸ್ ಆಗಿದೆ. ಇನ್ನು ಏನು ಅಂತ ಹೇಳಿದ್ರೆ 3 ತಿಂಗಳಿಗೆ ಏನೋ ಕೆಲವರಿಗೆಲ್ಲ ಒಳ್ಳೆ ರಿಸಲ್ಟ್ ಬಂದಿಡ್ಬೋದು. ಹಾಗೆ ಅಂತ ಹೇಳಿ ನಾವು ಡಿಮೋಟಿವೇಟ್ ಆಗಿರ್ಬಾರ್ದು. ಅದು ಎಷ್ಟು ಮಾಡಿದ್ರು ವೆಯ್ಟ್ ಲಾಸ್ ಆಗೋದಿಲ್ಲ ಸುಮ್ಮನೆ ಅಂತ ಹೇಳಿ ಕೈ ಬಿಡಬಾರ್ದು. ಯಾಕಂದ್ರೆ ಹಾಗೆ ಆಗುತ್ತೆ. ಎಲ್ಲರ ಬಾಡಿ ಟೈಪ್ ಒಂದೇ ಟೈಪ್ ಇರೋದಿಲ್ಲ. ಒಬ್ಬೊಬ್ರದ್ದು ಬಾಡಿ ಟೈಪ್ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಪೇಶನ್ಸ್ ಇರಬೇಕು. ಕೆಲವರಿಗೆ 3 ತಿಂಗಳಿಗೆ 10 kg ವೆಯ್ಟ್ ಲಾಸ್ ಆಗ್ಬೋದು. ನಂಗೆ ಕೂಡ ಲಾಸ್ಟ್ ಇಯರ್ ನಾನು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಹಾಗೆ ವೆಯ್ಟ್ ಲಾಸ್ ಆಗಿದೆ. ನಂಗೆ 13 kg ಅಷ್ಟು ವೆಯ್ಟ್ ಲಾಸ್ ಆಗಿದೆ. ಏನಾಗುತ್ತೆ, ನಮ್ಗೆ ಏಜ್ ಆಗ್ತಾ ಹೋದಾಗೆ ನಮ್ಮ ಮೆಟಬಾಲಿಸಮ್ ಅಂತ ಹೇಳಿ ಹೇಳ್ತೇವಲ್ಲ, ಅದು ಡೌನ್ ಆಗ್ತಾ ಹೋಗ್ತದೆ. ಮೆಟಬಾಲಿಸಮ್ ಅನ್ನ ಇನ್ಕ್ರೀಸ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಜಾಸ್ತಿ ವರ್ಕೌಟ್ ಮಾಡ್ಬೇಕು, ಜಾಸ್ತಿ ನೀರು ಕುಡಿಬೇಕು. ಮಾರ್ನಿಂಗ್ ಡ್ರಿಂಕ್ ಅಂದ್ರೆ ಈಗ ಲೆಮನ್ ವಾಟರ್, ಜೀರಾ ವಾಟರ್, ಆ ತರ ವಾಟರ್ ಗಳನ್ನೆಲ್ಲ ಜಾಸ್ತಿ ಕುಡಿಬೇಕು. ಮತ್ತೆ ಗ್ರೀನ್ ಟೀ, ಅದೆಲ್ಲ ನಮ್ಮ ಮೆಟಬಾಲಿಸಮ್ ಅನ್ನ ಇನ್ಕ್ರೀಸ್ ಮಾಡ್ತದೆ. ಮತ್ತೆ ಮೆಡಿಟೇಷನ್, ಪ್ರಾಣಾಯಾಮ, ಮತ್ತೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ತುಂಬಾ ಸ್ಟ್ರೆಸ್ ಇದ್ರೆ ಕೂಡ ಮೆಟಬಾಲಿಸಮ್ ಸ್ಲೋ ಆಗಿ ಬಿಡ್ತದೆ. ಮತ್ತೆ ನಮ್ಮ ಒಂದು 40 ಏಜ್ ಆದ ನಂತರ ಆಟೋಮ್ಯಾಟಿಕಲಿ ನಮ್ಮ ಮೆಟಬಾಲಿಸಮ್ ಸ್ಲೋ ಆಗ್ತದೆ. ಅದನ್ನ ಫಾಸ್ಟ್ ಮಾಡ್ಬೇಕು ಅಂದ್ರೆ ನಾವು ಎಲ್ಲದರಲ್ಲೂ ಆಕ್ಟಿವ್ ಆಗಿರ್ಬೇಕು, ಆಕ್ಟಿವಿಟೀಸ್ ಅನ್ನ ಮಾಡಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಅದು ಇನ್ಕ್ರೀಸ್ ಆಗ್ತದೆ, ವೆಯ್ಟ್ ಲಾಸ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ.
ಹಾಗಾಗಿ 90 ಡೇಸ್ ಚಾಲೆಂಜ್ ಮುಗಿದ ನಂತರ ನೆಕ್ಸ್ಟ್ ನಾನು ವಾರಕ್ಕೊಂದ್ಲಿ ನಿಮಗೆ ಒಂದು ನನ್ನ ಡಯಟ್ ಪ್ಲಾನ್ ಏನು ಮಾಡಿದೆ ಅಂದ್ರೆ ವಾರಕ್ಕೊಂದ್ಸತಿ ವಿಡಿಯೋ ಹಾಕ್ತಾ ಇರ್ತೇನೆ. ಹಾಗೆ ಡಯಟ್ ರೆಸಿಪಿಗಳನ್ನ ಹಾಕ್ತಾ ಇರ್ತೇನೆ. ಪ್ರತಿ ದಿವಸ ಕೂಡ ವಿಡಿಯೋ ಹಾಕೋದು ಅಂತ ಹೇಳಿ ಈ ತರ ಮಾಡಲ್ಲ, ಯಾಕಂದ್ರೆ ನಂಗೆ ಕೂಡ ಕಷ್ಟ ಆಗ್ತದೆ. ಮತ್ತೆ ಪಿಕಲ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ ಕಾರಣ ಅದರ ಮಾರ್ಕೆಟಿಂಗ್ ಕೆಲಸಗಳಿದೆ, ಅದನ್ನ ಮಾಡೋದು, ಮಸಾಲೆ ರೆಡಿ ಮಾಡೋದು, ಅದಕ್ಕೆ ಆಮೇಲೆ ಅದನ್ನ ಬಾಟ್ಲಿಗೆ ತುಂಬಿಸೋದು, ಸ್ಟಿಕ್ಕರ್ ಅಂಟಿಸೋದು, ಪ್ಯಾಕ್ ಮಾಡೋದು, ಆ ತರ ಕೊರಿಯರ್ ಮಾಡೋದು, ಯಾರಿಗೆ ಬೇಕು ಅವರಿಗೆ ಅದನ್ನ ಕೊರಿಯರ್ ಮಾಡೋದು, ಈ ತರ ಕೆಲಸಗಳು ಇರುತ್ತೆ. ಹಾಗಾಗಿ ಮತ್ತೆ ಬೇರೆ ಏನು ಪ್ರಾಡಕ್ಟ್ ಇಲ್ಲ ನನ್ನ ಹತ್ರ ಇರುವಂತದ್ದು ಮಾವಿನ ಮಿಡಿ, ಉಪ್ಪಿನಕಾಯಿ, ಅದು ಒಂದೇ ಮಾಡಿದ್ದು. ಬೇರೆ ಏನು ಪ್ರಾಡಕ್ಟ್ ಅನ್ನ ಆಡ್ ಮಾಡಿಲ್ಲ. ಏನಾದ್ರೂ ಯಾವ್ದಾದ್ರು ಪ್ರಾಡಕ್ಟ್ ಆಡ್ ಮಾಡ್ಬೇಕು ಅನ್ನೋ ಸಜೆಷನ್ ಇದ್ರೆ ನೀವು ಕೂಡ ಸಜೆಸ್ಟ್ ಮಾಡಬಹುದು, ಇಂಥದ್ದೊಂದು ಪ್ರಾಡಕ್ಟ್ ಮಾಡಿ ಅಂತ ಹೇಳಿ. ಹಾಗಿದ್ರೆ ನಾನು ಮಾಡ್ಬೋದು. ಬಟ್ ನಾನೀಗ ಜಾಸ್ತಿ ಏನು ಕೂಡ ಮಾಡ್ಕೊಳ್ಳಿಲ್ಲ, ಯಾಕೆಂದ್ರೆ ಎಲ್ಲ ಮಾಡಿಕೊಂಡ್ರೆ ಅದನ್ನ ಮಾಡ್ಬೇಕು, ಪೂರೈಸ್ಬೇಕಲ್ವಾ. ನಾನು ಒಬ್ಳೆ ಮಾಡುವಾಗ ಅದು ತುಂಬಾನೇ ಕಷ್ಟ ಆಗ್ತದೆ. ಹಾಗಾಗಿ ಇಷ್ಟು ಇದನ್ನ ಒಬ್ಳೆ ನಾನು ಮಾಡ್ತಾ ಇದ್ದೇನೆ. ಮಿಡಿ ಉಪ್ಪಿನಕಾಯಿ ಕೆಲಸ, ಮನೆ ಕೆಲಸ, ನಂದು ಆಫೀಸ್ ಕೆಲಸ ಎಲ್ಲವೂ ಆಗುವಾಗ ನಾನು ತುಂಬಾ ಬ್ಯುಸಿ ಆಗಿರ್ತೇನೆ. ಬೆಳಿಗ್ಗೆಯಿಂದ 24 ಗಂಟೆ ಸಾಕಾಗ್ತಾ ಇಲ್ಲ. ಅದಲ್ಲದೆ ಈಗ ಜಿಮ್ಗೆ ಜಾಯ್ನ್ ಆಗಿದ್ದೇನೆ ನಾನು. 1 ವಾರ ಆಯ್ತು ಜಿಮ್ಮಿಗೆ ಹೋಗೋದು. ಇದರಿಂದ ಹೇಗೆ ರಿಸಲ್ಟ್ ಸಿಗ್ತದೆ ಅನ್ನೋದನ್ನ ನಾನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನಾನು ಮನೆಯಲ್ಲಿ ವರ್ಕೌಟ್ ಇಷ್ಟು ಟೈಮ್ ಮಾಡ್ತಾ ಇದ್ದೆ, ಈಗ ಜಿಮ್ಮಿಗೆ ಹೋಗಿ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದೇನೆ. ಇನ್ಸ್ಟ್ರೂಮೆಂಟ್ ಅನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ಇದರಿಂದ ತುಂಬಾ ಇಫೆಕ್ಟಿವ್ ಆಗ್ತದೆ. ಮಾತ್ರ ಅಲ್ಲಿ ನಂಗೆ ತುಂಬಾ ಈಸಿ ಆಗಿತ್ತು ಜಿಮ್ ಅಲ್ಲಿ ವರ್ಕೌಟ್ ಮಾಡೋದು, ಯಾಕಂದ್ರೆ ನಾನು ಮನೆಯಲ್ಲೇ ಮಾಡಿ ಬಾಡಿ ಫ್ಲೆಕ್ಸಿಬಲ್ ಆಗಿತ್ತು. ಅದಾದ ನಂತರ ನಾನು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಓವರ್ ನೈಟ್ ಓಟ್ಸ್ ಅನ್ನ ತಗೊಂಡಿದ್ದೆ. ಅದಕ್ಕೆ ಮ್ಯಾಂಗೋ ಹಾಗೆ ಸ್ವಲ್ಪ ಬನಾನವನ್ನ ಸೇರಿಸ್ಕೊಂಡು ಹಾಕಿದೆ. ಮಧ್ಯಾಹ್ನ ಊಟ ಮಾಡ್ಲಿಲ್ಲ, ಬೆಳಿಗ್ಗೆ 2 ರೊಟ್ಟಿ ತಿಂದಿದ್ದೆ, ಮಧ್ಯಾಹ್ನ ಇದನ್ನ ತಿಂದೆ. ರೈಸ್ ತಿನ್ನೋದೇ ಕೂಡ ಇರ್ಬೋದು, ಯಾಕೆಂದ್ರೆ ನನಗೆ ಮಧ್ಯಾಹ್ನ ಆಗುವಾಗ ಅಡಿಗೆ ಮಾಡಿ ಅನ್ನ ಸಾಂಬಾರ್ ಮಾಡಿ ಈ ಬಿಸಿಲಿಗೆ ತಿನ್ನೋದಕ್ಕಿಂತ ಇದನ್ನೇ ತಿನ್ನುವ ಅಂತೇಳಿ ಅನ್ನಿಸ್ತು. ಅದಕ್ಕೋಸ್ಕರ ಈ ರೀತಿ ಓವರ್ ನೈಟ್ ಓಟ್ಸ್ ಕೋಲ್ಡ್ ಆಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ಬಾದಾಮಿ ಮತ್ತೆ 2 ಗೇರು ಬೀಜವನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇನೆ. ನೆನೆಸ್ಲಿಕ್ಕೆ ಮರ್ತೋಯ್ತು, ಅದಕ್ಕೆ ಅದನ್ನ ಹಾಗೆ ಪುಡಿ ಮಾಡ್ಕೊಂಡು ಹಾಕೊಂಡೆ. ಪ್ರೋಟೀನಿಗೆ ಬಾದಾಮಿ ಇದೆ, ಪುಟಾಣಿ ಕಾಳಿದೆ, ಆಮೇಲೆ ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೇವಲ್ಲ ಅದ್ರಲ್ಲಿ ಕೂಡ ಪ್ರೋಟೀನ್ ಇದೆ. ಇದಾಗಿತ್ತು ನನ್ನ 81ನೇ ದಿವಸದ ಮಧ್ಯಾಹ್ನದ ಲಂಚ್. ಹಾಗೆ ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದ್ರೆ ಅದೊಂದು ಜರ್ನಿಯ ಪ್ರಯಾಣ, ಅದನ್ನ ಕನ್ಸಿಸ್ಟೆನ್ಸಿಯಾಗಿ ನಾವು ಮಾಡಬೇಕು. ನೆಕ್ಸ್ಟ್ 82ನೇ ದಿವಸದ ಡಯಟ್ ಏನೆಲ್ಲ ತಿಂದೆ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ. ಮಾರ್ನಿಂಗ್ ನಾನೊಂದು ಪ್ರೋಟೀನ್ ಲಡ್ಡು ನಾನು ಏಕೆ ಮಾಡೋದು ಅಂತ ಹೇಳೋದನ್ನು ಅದನ್ನು ಮೊನ್ನೆ ತೋರಿಸಿದ್ದೇನೆ. ಸತ್ತು ಅಂದರೆ ಪುಟಾಣಿ ಕಾಳನ್ನೆಲ್ಲ ಉಪಯೋಗಿಸಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ, ಖರ್ಜೂರ ಹಾಕಿ, ಬೆಲ್ಲ ಏನು ಹಾಕಲಿಲ್ಲ ಈ ಡ್ರೈ ಫ್ರೂಟ್ ಉಂಡೆಗೆ. ಒಂದು ಡ್ರೈ ಫ್ರೂಟ್ ಲಡ್ಡು ತಗೊಂಡೆ. ಮಧ್ಯಾಹ್ನದ ಊಟ ನಾನು ಶೂಟ್ ಮಾಡಲಿಲ್ಲ, ಸಂಡೇ ಮಾಮೂಲಿ ಅನ್ನ ಮತ್ತು ಸಾಂಬಾರು ಊಟ ಮಾಡಿದ್ದು. ನಾನು ಬೇರೇನು ಊಟ ಮಾಡಲಿಲ್ಲ, ಸಂಡೇ ಅಲ್ವಾ, ನಾನು ಅದು ವೀಡಿಯೋ ಶೂಟ್ ಮಾಡಿಲ್ಲ. ಹಾಗೆ ಮೂವಿಗೆ ಹೋಗಿದ್ದೆ, ಆರಾಮ್ಸೆ ಹೋಗಿ ಜಾಲಿಯಾಗಿ ಮೂವಿ ನೋಡ್ಕೊಂಡು ಬಂದೆ. ತುಳು ಮೂವಿ ನೋಡಿದ್ದು, ಕಾಮಿಡಿ ಮೂವಿ. ಅದು ನೋಡ್ಕೊಂಡು ಬಂದು ಮನೆಯಲ್ಲಿ ನಾನು ಓವರ್ ನೈಟ್ ಓಟ್ಸನ್ನು ಸೋಪ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನೇ ರಾತ್ರಿ ಒಂದು ಮೂವಿ ಮುಗಿಸ್ಕೊಂಡು ನಾನು ಮನೆಗೆ ತಲುಪಬೇಕಾದ್ರೆ 7-7:30 ಆಗಿದೆ. ಅದಾದ ನಂತರ ಓವರ್ ನೈಟ್ ಓಟ್ಸನ್ನು ತಗೊಂಡೆ. ಆಮೇಲೆ ಓವರ್ ನೈಟ್ ಓಟ್ಸ್ ಅಲ್ಲಿ ಮೂವಿಯಲ್ಲಿ ಏನೂ ಕೂಡ ನಾನು ಪರ್ಚೇಸ್ ಮಾಡಿ ತಿನ್ನಲಿಲ್ಲ. ನನಗೆ ಒಂಥರ ಜೋರು ಹಸಿವಾಗಿತ್ತು, ಯಾಕಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ನಾನು ತಿನ್ನಲಿಲ್ಲ. ನಾನು 4:15ಗೆ ಮೂವಿಗೆ ಹೋಗಿದ್ದೆ, 7:30ಗೆ ಮನೆಗೆ ಮುಟ್ಟಿದ್ದೆ. ಆದ ಕಾರಣ ಆ ಟೈಮಲ್ಲಿ ಏನೂ ತಿಂದಿರಲಿಲ್ಲ. ಮನೆಗೆ ಬಂದು ಈ ಥರ ಓವರ್ ನೈಟ್ ಓಟ್ಸ್ ತಿಂದೆ. ಆಮೇಲೆ ಪೈನಾಪಲ್ ಕೂಡ ಕಟ್ ಮಾಡಿ ತಿಂದಿದ್ದೆ. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು.